ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಯ್ಯೋ, ಈ ದುರ್ಗ ಯಾಕಿಷ್ಟು ಮುಗ್ದೆ ಅವ್ರು ಕರೆದ್ರು ಅಂತ ಇವಳು ಹೊಟ್ಟೋಗ್ಬಿಡದ. ಚಿಕ್ಕಮ್ಮ ಹಾಕ್ತಿರೋದು ಮೊಸಳೆ ಕಣ್ಣೀರು ಅಂತ ನನಗನ್ನಿಸ್ತಿದೆ. ಈ ದುರ್ಗಂಗೆ ಯಾಕಿದೆಲ್ಲ ಅರ್ಥ ಆಗಲ್ಲ. ಪಟ್ ಸ್ವಾಹ. ನನ್ಗೇನಾಯ್ತು? ಯಾರೋ ನನ್ನ ಹಿಡ್ದು ಎಳ್ದಂಗಾಯ್ತಲ್ವಾ? ಅಯ್ಯೋ ದೇವ್ರೆ, ಈಗಲೇ ನನಗೆ ಹೀಗೆಲ್ಲ ಆಗ್ಬೇಕಾ? ಹೇಗಾದ್ರೂ ಮಾಡಿ ದುರ್ಗ ವಾಪಸ್ ಹೋಗದೆ ಇರೋ ತರ ನಾನು ತಡಿಬೇಕು. ಏನಾಗ್ತದೆ ನನ್ಗೆ? ಯಾಕೆ ಹೀಗಾಗ್ತದೆ ತಾಯಿ? ಅಲ್ಲ ಚಿಕ್ಕಮ್ಮ, ಯಾಕೆ ಅಂತಾದ್ರೂ ಹೇಳಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೇಳಿದ್ನಲ್ಲ ದುರ್ಗಾ, ಊರ್ ಸೇರೋವರೆಗೂ ಪ್ರಶ್ನೆ ಕೇಳಬಾರ್ದು ಅಂತ. ನಡಿ, ಬಸ್ ಸ್ಟಾಪ್ ಹೋದ್ರೆ ಕಷ್ಟ. ಬಾಬಾ. ಪಾಪ ಪುಟ್ ಮೇಡಮು, ನನ್ ಕಳ್ಸೋಕೆ ಮನ್ಸೇ ಆಗಿರ್ಲಿಲ್ಲ ಅನ್ಸುತ್ತೆ ಅವಳಿಗೆ. ಎಷ್ಟ್ ಬೇಜಾರಾಗಿದ್ದಾಳೋ ಏನೋ. ಅರೆ, ದೇವಿಯವರು ನನ್ನನ್ನು ನೋಡಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ನಾನು ಊರ್ಗ್ ಹೋಗೋ ವಿಷಯ ಅವ್ರಿಗೆ ಹೇಳಲೇ ಇಲ್ವಲ್ಲ. ದೇವಿಯವ್ರೆ, ದೇವಿಯವ್ರೆ! ಅಯ್ಯೋ ಸದ್ಯ ಅವಳೇ ನನ್ನ ನೋಡಿದ್ಲಲ್ಲ. ನನ್ಗಂತೂ ಅವಳ ಹತ್ರ ಹೋಗಕ್ಕಾಗ್ತಿಲ್ಲ. ಅವಳೇ ನನ್ನ ಹತ್ರ ಬಂದ್ರೆ ಹೋಗ್ಬೇಡ ಅಂತ ನಾನು ಹೇಳ್ಬೋದು. ಚಿಕ್ಕಮ್ಮ, ಒಂದ್ ನಿಮಿಷ, ನಂಗೆ ಬೇಕಾದವ್ರು ಅಲ್ಲಿ ನಿಂತಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ತಪ್ಪಿಸ್ಕೊಂಡು ಹೋಗಕ್ಕೆ ಏನೋ ನಾಟಕ ಮಾಡ್ತಿದ್ಯಾ? ಅಲ್ಲಿ ಯಾರೂ ಇಲ್ಲ, ತುಂಬಾ ಬೇಕಾದವರು ನಿಂತಿದ್ದಾರೆ. ಯಾವುದೋ ದೆವ್ವ ಇರ್ಬೇಕು, ನನ್ ಕಿವಿಗೆ ಹೂವಿಡ್ತಿದ್ದಾಳೆ. ದುರ್ಗಾ, ನೀನ್ ಹೋಗಿ ವಾಪಸ್ ಬರೋಷ್ಟರಲ್ಲಿ ಬಸ್ಸು ಹಳ್ಳಿ ತಲುಪಿರತ್ತೆ. ನಡಿ ಬೇಗ, ನೀನು ನಡಿ. ಅಲ್ಲ ಚಿಕ್ಕಮ್ಮ, ಒಂದೇ ನಿಮಿಷ, ಹಿಂಗ್ ಹೋಗ್ ಬರ್ತೀನಿ ಅಂತ ಹೇಳ್ಬರ್ತೀನಿ. ನೀನ್ ಹೇಳಿ ಬರೋ ತನಕ ಕಾಯೋದಿಕ್ಕೆ ಬಸ್ ಡ್ರೈವರ್ ನಮ್ ಸೋದರ ಮಾವ ಮಗ್ನ. ನಡಿಯೇ ಸುಮ್ನೆ, ನಡಿ ನಡಿ ಬಾ. ಅಲ್ಲ ಚಿಕ್ಕಮ್ಮ, ಬಾ. ರಿಕ್ಷಾ, ಬಸ್ ಸ್ಟ್ಯಾಂಡಿಗೆ ನಡಿಯಪ್ಪ. ಸರಿ ಅಮ್ಮ. ಫಟ್ ಸ್ವಾಹ. ತಾಯಿ, ನನಗೆ ಯಾಕೆ ಹೀಗಾಗ್ತದೆ? ನಾನು ಮತ್ತೆ ಬಂದಿ ಅದನ್ನ ಯಾರು ಮಾಡಿದ್ರು? ನಾನು ಇದರಿಂದ ಆಚೆ ಹೋಗ್ಬೇಕು, ದುರ್ಗಾನ ತಡಿಬೇಕು. ಅವಳು ಅಪಾಯದಲ್ಲಿದ್ದಾಳೆ ಅಂತ ಅನ್ನಿಸ್ತಿದೆ. ತಾಯಿ, ನನ್ನ ನೀನೇ ಕಾಪಾಡು ತಾಯಿ.